ಮೊದಲನೇ ದಿನನೇ ಕುಮಾರಸ್ವಾಮಿ ಅವರು ನಾನು ವಿಶ್ವಾಸ ಮತ ಯಾಚನೆ ಮಾಡ್ತೀನಿ. 4 ದಿನ ಸೆಷನ್ ನಡೆದಿದೆ, ತುಂಬಾ ಭಯಂಕರ ಡಿಬೇಟ್ ನಡೆದಿದೆ. ನಾಳೆ ವೋಟಿಂಗ್ 7:30. ಇವತ್ತು ರಾತ್ರಿ ಬೆಹೆನ್ಜಿ ನನಗೆ ಟ್ವೀಟ್ ಮಾಡಿ ನೀನು ಕುಮಾರಸ್ವಾಮಿ ವೋಟ್ ಹಾಕಿ ವಾಪಸ್ ಹೋಗಿ. ಬಟ್ ಇವತ್ತಿನ ಸ್ಥಿತಿ ಹೇಗಿದೆ ಅಂತಂದ್ರೆ ಸರ್ಕಾರ ಬೀಳೋದು ಗ್ಯಾರಂಟಿ. ಅವ್ರ ಜೊತೆ ನಾನೇ ಬಿಡಬೇಕು. 7:30ಗೆ ವೋಟಿಂಗ್ ಆಯಿತು, ಸರ್ಕಾರ ಬಿದ್ದೋಯ್ತು. 7:35ಗೆ ನನ್ನ ವಿಚಾರ. ಮೊದಲನೇ ದಿನನೇ ಕುಮಾರಸ್ವಾಮಿ ಅವರು ನಾನು ವಿಶ್ವಾಸ ಮತ ಯಾಚನೆ ಮಾಡ್ತೀನಿ ಅಂತ ಗೊತ್ತು. ಸೊ ವಿಶ್ವಾಸ ಮತ ಯಾಚನೆ ಮಾಡ್ತೀನಿ ಅಂತ ಘೋಷಣೆ ಮಾಡಿದ ತಕ್ಷಣ ಏನು ವೋಟಿಂಗ್ ಆಗುತ್ತೆ, ಅದ್ರ ಮೇಲೆ ಚರ್ಚೆ ಆಗುತ್ತೆ. ನಾನು ಅಶೋಕ್ ಸಿದ್ಧಾರ್ಥ ಅಂತ ನಮ್ಮ ರಾಜ್ಯ ಉಸ್ತುವಾರಿ ರಾಜ್ಯಸಭಾ ಸದಸ್ಯರು, ಅವ್ರು ಕೇಳಿದೆ ಈ ಥರ ವಿಶ್ವಾಸ ಮತ ಯಾಚನೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು. ನಾನೀಗ ಸಮ್ಮಿಶ್ರ ಸರ್ಕಾರದ ಜೊತೆ ಇಲ್ಲ, ಸ್ವತಂತ್ರವಾಗಿದ್ದೀನಿ. ಈ ವಿಶ್ವಾಸ ಮತ ಯಾಚನೆಯಲ್ಲಿ ನನ್ನ ರೋಲ್ ಏನು? ನಾಳೆ ದಿನ ವೋಟ್ ಹಾಕೋ ಸಂದರ್ಭ ಬಂದಾಗ ನಾನು ಏನು ಮಾಡಬೇಕು? ಸರಿ, ನಾನು ಬೆಹೆನ್ಜಿ ಜೊತೆ ಮಾತಾಡ್ಕೊಂಡು ಹೇಳ್ತೀನಿ. ಸೊ ಬೆಹೆನ್ಜಿ ಜೊತೆ ಮಾತಾಡ್ಕೊಂಡು ನನಗೇನು ಹೇಳೋದು ಅಂದರೆ, ಯು ಅಬ್ಸ್ಟೈನ್ ಫ್ರಮ್ ದಿ ವೋಟಿಂಗ್, ಮತದಾನದ ಪ್ರಕ್ರಿಯೆಯಿಂದ ಹೊರಗಡೆ ಇದೆ ಅಂತ ಹೇಳೋದು. ಸರಿ, ಫೈನ್. ನಾನು ಅವ್ರಿಗೆ ಹೇಳಿದೆ, ಈ ಮತದಾನ ಪ್ರಕ್ರಿಯೆಯಿಂದ ಹೊರಗಡೆ ಇರೋದು ಸರಿ, ಬಟ್ ನಾನು ವಿಧಾನಸೌಧ LFGಲಿ ಓಡಾಡ್ತಾ ಇದ್ರೆ ಸುಮ್ಮನೆ ಅನಗತ್ಯವಾದಂಥ ಪ್ರೆಷರ್ ಆಗುತ್ತೆ. ನಾನು ಆಬ್ಸೆಂಟ್ ಆಗ್ಬಿಡ್ತೀನಿ ಸೆಷನ್ಗೆ. ಓಕೆ, ನಾನು ಆಬ್ಸೆಂಟ್ ಆದೆ. 4 ದಿನ ಸೆಷನ್ ನಡೆದಿದೆ. ತುಂಬ, ನೀವು ಗಮನಿಸಿದ್ರೆ ಆ ಟೈಮಲ್ಲಿ ಭಯಂಕರ ಡಿಬೇಟ್ ನಡೆದಿದೆ. ಸೊ 5ನೇ ದಿನ ವೋಟಿಂಗು. ನಾಳೆ ವೋಟಿಂಗು 7:30ಗೆ. ಇವತ್ತು ರಾತ್ರಿ ಬೆಹೆನ್ಜಿ ನನಗೆ ಟ್ವೀಟ್ ಮಾಡಿ ನೀನು ಕುಮಾರಸ್ವಾಮಿ ವೋಟ್ ಹಾಕಿ ವಾಪಸ್ ಹೋಗಿ. ನಾನು ಹೇಳಿದೆ, ಕುಮಾರಸ್ವಾಮಿಗೆ ನನ್ನೊಬ್ಬನ ವೋಟಿಂದ ಕುಮಾರಸ್ವಾಮಿ ಸರ್ಕಾರ ಬಿದೋಗುತ್ತೆ ಅನ್ನೋದಾದ್ರೆ ನಾನು ಹೋಗಿ ವೋಟ್ ಹಾಕ್ತೀನಿ. ಬಟ್ ಇವತ್ತಿನ ಸ್ಥಿತಿ ಹೇಗಿದೆ ಅಂತಂದ್ರೆ ಕಾಂಗ್ರೆಸ್ JDS ಇಬ್ಬರು ಸೇರಿ 99 ಇದೆ, BJP 105 ಇದೆ. ಸೊ ಸರ್ಕಾರ ಬೀಳೋದು ಗ್ಯಾರಂಟಿ. ಅವ್ರ ಜೊತೆ ನಾನೇ ಬೀಳ್ಬೇಕು? ನೀವು ಹೆಂಗೆ ನ್ಯೂಟ್ರಲ್ ಆಗಿರು ಅಂತ ಹೇಳಿದಿರಿ, ನ್ಯೂಟ್ರಲ್ ಆಗಿದ್ದೀನಿ. ಯಾವ ಸರ್ಕಾರ ಬಂದ್ರು ನನ್ನ ಕ್ಷೇತ್ರಕ್ಕೆ ಕೆಲಸ ಮಾಡಿಸ್ಕೊಳಕ್ ಸುಲಭ ಆಗ್ತದೆ. ಹಾಗಾಗಿ ನನಗೆ ನ್ಯೂಟ್ರಲ್ ಆಗಿದೆ ಅಂತ ಹೇಳಿದಿರಲ್ಲ, ಹಂಗಿರಕ್ ಬಿಡಿ ಅಂತ ಹೇಳಿದೆ. ಇಲ್ಲ, ನಾನು ಹೇಳ್ತಾ ಇದ್ದೀನಿ, ನೀನು ಒಂದು ವೋಟ್ ಮಾಡಬೇಕು, ಇಲ್ಲ ಅಂದ್ರೆ ಸರಿ ಹೋಗಲ್ಲ. ಸರಿ ಅಂತ ನಾನು ವೋಟ್ ಮಾಡಕ್ ಹೋಗಿ. ನೆಕ್ಸ್ಟ್ ಡೇ 7:30ಗೆ ವೋಟಿಂಗ್ ಆಯಿತು, ಸರ್ಕಾರ ಬಿದ್ದೋಯ್ತು. ನಾನು ಆಬ್ಸೆಂಟ್ ಆದೆ. 7:35ಗೆ ನನ್ನ ಉಚ್ಚಾಟನೆ ಮಾಡೋದು.